Royal Brothers of Bike Next Box ಅದು ಗಾಡಿನ ತೊಗೊಂಡು ಕನ್ನಡ ಹಿಂದಿ ರೋಡ್ ಇಲ್ಲ ಸುಮ್ಮ ಆಫ್ ರೋಡ್ ಬೆಂಗಳೂರು ಆ ರೋಡ್ ಉಂಟಾ ಇದು ನೆಕ್ಸ್ಟು ಫ್ಯಾನ್ ಅಂತ ಇಲ್ಲ ಹೋಗುದಾ ಏನು ಕಂದಿ ಹಾಂ ಪಪ್ಪು ದಹಿಯೋ ದಾಲನಾ ಹಾಂ ಬೇಳೆ ನಾವು ಕನ್ನಡ ಬೇಳೆ ಓಕೆ ಅಣ್ಣ ಓಕೆ ಇದು ಬೇಳೆ ಪಪ್ಪು ದಾಲ್ ಇದು ಫಸ್ಟ್ ವಿಂಡ್ ಮಿಲ್ ನಾವು ಹೋಗ್ತಾ ಇರೋದ್ರ ಪ್ಲೇಸಲ್ಲಿ ಇಷ್ಟು ಹತ್ರದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ವಿಂಡ್ ಮಿಲ್ ಅದು ಸಖತ್ತಾಗಿದೆ. ಸೊ ಈ ಬೆಟ್ಟ ಫುಲ್ಲು ಎಲ್ಲಿ ನೋಡಿದ್ರು ವಿಂಡ್ ಮಿಲ್ಸೇ ಇರೋದು, ಅಷ್ಟೊಂದು ಗಾಳಿ ಬೀಸುತ್ತೆ ಈ ಜಾಗದಲ್ಲಿ. ಹಾಗಾಗಿ ಆ ರೋಡ್ ಕೂಡ ಒಳ್ಳೆ ಹೂ ಥರ ಇದೆ, ಆಫ್ ರೋಡ್ ಎಕ್ಸ್ಪಲ್ಸಲ್ಲಿ ಹೋಗೋದಕ್ಕೂ ಥರ ಇದೆ. ಐ ಮೀನ್ ಈ ಪ್ಲೇಸ್ ಸಖತ್ತಾಗಿದೆ. ಆಚೆ ಕೆಳಗೆ ಡ್ಯಾಮ್ ಇರೋದು, ಒಳ್ಳೆ ಸಮುದ್ರದಲ್ಲಿ ನೀರು ನಿಂತಿದೆ. ಎಕ್ಸ್ಪಲ್ಸ್ ಮಾತ್ರ ಆಫ್ ರೋಡ್ಗೆ ಸಖತ್ ಅನ್ಸುತ್ತೆ. ಈ ಥರ ಆಫ್ ರೋಡಲ್ಲಿ ಎಲ್ಲ ಬೈಕ್ಗಳು ಹೋಗುತ್ತೆ. ಎಕ್ಸ್ಟ್ರೀಮ್ ಆಫ್ ರೋಡಲ್ಲಿ ಈಸಿ ಟು ಹ್ಯಾಂಡಲ್ ಅನ್ಸುತ್ತೆ ಈ ಬೈಕ್. ಈ ಜಾಗ ಕೂಡ ನೋಡೋದಕ್ಕೆ ಸಖತ್ತಾಗಿದೆ. ಹೋಗೋಣ, ನೋಡೋಣ ಹೇಗಿದೆ ಅಂತೇಳಿ. ಕೆಳಗೆ ಹೋಗ್ಬೋದಾ? ಹೋಗ್ಬೋದು. ಸಮುದ್ರ ಇದ್ದಂಗಿದೆ ಆಚೆ. ಪೀಸ್ಫುಲ್ ಪ್ಲೇಸು. ಅಕ್ಕಪಕ್ಕ ಒಂದು 3-4 ಕಿಲೋಮೀಟ್ರಲ್ಲಿ ಯಾರೂ ಇಲ್ಲ ಇಲ್ಲಿ. ನಾನು ನನ್ನ ಬೈಕು, ಒಳ್ಳೆ ವ್ಯೂ, ಕ್ಲೌಡಿ ಡೇ, ಲೈಟಾಗಿ ಮಳೆ ಬರ್ಬೋದು, ಒಂದೊಂದು ಡ್ರಾಪ್ ಬೀಳ್ತಾ ಇದೆ. ವಾಟರ್ ಕ್ರಾಸಿಂಗು ಸ್ವಲ್ಪ ಆಳ ಇದೆ.
ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ KTM ಗ್ರೂಪಲ್ಲಿ ಕೊಟ್ಟಿದ್ದೊಂದು ಲೊಕೇಶನಿಂದ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರಿಗೆ ತುಂಬ ಥ್ಯಾಂಕ್ಸ್. ಸತ್ಯಜಿತ್ ಅಂತೇಳಿ ಅವ್ರ ಹೆಸರು. ವಾಟರ್ ಬರ್ತಾ ಇದೆ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ನೀರು ಹರ್ಕೊಂಡು ಇದಕ್ಕೆ ತಗೊಂಡು ಹೆವಿ ಡೀಪ್ ಇದೆ. ಅನ್ಕೊಂಡಂಗಿಲ್ಲ ಗುರು, ಆಳ ಇದೆ ಆ್ಯಕ್ಚುಲಿ. ಇನ್ನಕ್ಕೆ ಯಾವುದೋ ಹೊಂಡ ಇಲ್ಲ. ಡ್ಯಾಮ್ ಇದೆ, 2 ಡ್ಯಾಮ್ ಇದೆ ಅಲ್ಲಿ. ಯಾವುದೋ ಒಂದು ಡ್ಯಾಮು ಇವತ್ತು ಸಿಗುತ್ತೆ. ಮೋಸ್ಟ್ಲಿ ನರಸಿಂಹ ಇರೋ ಡ್ಯಾಮ್. ಇಲ್ಲಿಂದ ಬರ್ತಾ ಇರೋ ವಾಟರ್ ಇದೆ. ಇದು ಒಂದು ಚೆಕ್ ಡ್ಯಾಮ್. ಹೊರಗಡೆ ನೀರು ಹೋಗ್ತಾ ಇದೆ. ರೋಡಲ್ಲೂ ನೀರು ನಿಂತಿದೆ ಬ್ರಿಡ್ಜ್ ಮೇಲೆ. ಬೆಳಗ್ಗೆ ನಾನು ಇದ್ನಲ್ವಾ ಆ ಪ್ಲೇಸ್, ಇಷ್ಟೋ ತನಕ ವೀಡಿಯೋ ನೋಡೋದ್ರಲ್ಲ ಆ ಪ್ಲೇಸ್ ಅದು. ಆ ಸೈಡ್ ಗುಡ್ಡದಲ್ಲಿ ಕಾಣಿಸ್ತಿದೆಯಲ್ಲ ವಿಂಡ್ ಮಿಲ್ಸ್, ಅದೆಲ್ಲ ಆಲ್ಮೋಸ್ಟ್ ಎಲ್ಲ ವಿಂಡ್ ಮಿಲ್ಸ್ ಹತ್ರನೂ ಹೋಗಿದ್ದೀನಿ ನಾನು. ರೋಡಿದೆ, ಎಲ್ಲ ಕಡೆ ರೋಡಿದೆ. ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ರೋಡ್ ಒಳ್ಳೆ ಕೇಸರಿ ಬಾತ್ ಇದ್ದಂಗಿದೆ. ಹಂಗೆ ಹೋಗ್ತಾ ಇದ್ರೆ ಜಾರ್ಕೊಂಡು ಹೋಗ್ತಾ ಇರೋದು ಬೈಕು. ಹಿಂಗೆ ಹೋಗ್ತಾ ಇದ್ದೀನಿ, ಒಳ್ಳೆ ಸ್ಲೈಡ್ ಹಾಕ್ಕೊಂಡು ಹೋಗ್ತಾ ಇದೆ. ಆದರೂ ಒಂಥರ ಸ್ಮೂತಾಗಿ ಹೋಗ್ತಾ ಇದೆ. ಗೊತ್ತಿಲ್ಲ, ಈ ಟೈಮಲ್ಲಿ ಅಡ್ವೆಂಚರ್ ಕೂಡ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ಅಲ್ಲಿ ಮೈಟ್ ಬಿ ಕಂಪೇರ್ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಎಲ್ಲ ಟೈರ್ಸ್ ಮೇಲೆ ಕೂಡ ಡಿಫ್ರೆಂಟ್ ಆಗುತ್ತೆ. ಟಾರ್ಮ್ಯಾಕ್ ಟೈರ್ ಇದ್ದರೆ ವರ್ಕೌಟ್ ಆಗಲ್ಲ ಇತ್ತ ರೋಡಲ್ಲಿ. ಸಮುದ್ರನೇ ಗೇಟ್ ಹಾಕ್ಬಿಟ್ಟು ಬೀಗ ಹಾಕಿಟ್ಟಿದ್ರು. ಸೈಡಲ್ಲಿ ನಡ್ಕೊಂಡು ಹೋಗೋದಕ್ಕೆ ಜಾಗ ಇತ್ತು. ಒಳಗಡೆ ಒಂದು ಮನೆ ಥರ ಇತ್ತು. ಅಲ್ಲಿ ಹೋಗ್ಬಿಟ್ಟು ಹೇಳಿದೆ, ಹೀಗೆ ಬೆಂಗಳೂರಿಂದ ಬಂದಿರೋದು, ಆಚೆ ಸ್ವಲ್ಪ ಮುಂದೆ ಹೋಗ್ಬೇಕು, ಅಲ್ಲೊಂದು ಟನಲ್ ಇದೆ, ಅಲ್ಲಿ ತನಕ ಹೋಗಬೇಕು ಅಂತ ಹೇಳಿ. ಏನು ಮಾತಾಡಿಲ್ಲ, ಕೀ ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ಕೀ ರಿಟರ್ನ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು. ಏನು ಫೋರ್ಸಲ್ಲಿ ನೀರು ಬರ್ತಾ ಇದೆ. ಇದೇ ಟನಲಿಂದ ಬರ್ತಿರೋ ನೀರು ಗೈಸ್. ಅಲ್ಲಿ ಕೆಳಗಡೆ ಟನಲ್ ಇದೆ.
ಇದೆಯಲ್ಲ, ಕಲ್ಲಿರಲಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ನಾನು ಮುಂದೆ ಹೋಗ್ತಿದ್ದೆ. ಅದರಲ್ಲೂ ಈ ಎಕ್ಸ್ಪಲ್ಸ್ ಆಗಿರೋದಕ್ಕೆ ಇಲ್ಲಿ ತನಕ ಇಷ್ಟು ಹೈಟ್ ತನಕ ಹತ್ತಿಸ್ಕೊಂಡ್ಬಂದೆ. ಇದು ನೋಡೋದಕ್ಕೆ ನಿಮ್ಗೆ ಏನು ಅನಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಇದು ತುಂಬ ಸ್ಟೀಫ್ ಇದೆ. ಆ ಸ್ಟೀಪ್ನ ಹಾಕ್ಕೊಂಬಿಟ್ಟು ಮೇಲೆ ಬಂದಿರೋದು. ಮುಂದೆ ಕಲ್ಲಿರಲಿಲ್ಲ ಅಂದರೆ ಹೋಗ್ಬಿಡ್ಬೋದಿತ್ತು. ಈ ಕಲ್ಲನ್ನ ಸರಿಸಿ ಹೋಗೋದಕ್ಕೆ ಬೇಡ ಅಂತ ಇಲ್ಲೇ ನಿಲ್ಸೋಣ ಅಂತ ನಿಲ್ಲಿಸ್ತಾ ಇದ್ದೀನಿ. ಇದೇ ಏನಾದ್ರು KTM EDV ಆಗಿದ್ರೆ ಐ ಡೋಂಟ್ ಥಿಂಕ್ ನಾನು ಈ ಧೈರ್ಯನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಎಕ್ಸ್ಪಲ್ಸ್ ಆಗಿದ್ದಕ್ಕೆ ಮಾಡಿದ್ದೀನಿ. ಈಸಿ ಟು ಹ್ಯಾಂಡಲ್, ಅಂದರೆ ಅಷ್ಟೊಂದು ವೆಯ್ಟ್ ಇಲ್ಲಲ್ಲ, ಅದೊಂದೇ ಕಾರಣ ಅಷ್ಟೇ. ಏನೇನು ಸಾಹಸ ಪಟ್ಟು ಗಾಡಿ ತಿರ್ಸ್ದೆ ಆ ಪ್ಲೇಸಲ್ಲಿ. ಇವಾಗ ರಿಟರ್ನ್ ಮಾಡ್ತಾ ಇದ್ದೀನಿ, ನೋಡಿ ಹೇಗಿದೆ ಅಂತೇಳಿ.